ಯಾವ ವ್ಯಕ್ತಿಯು ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ಮತ್ತೊಬ್ಬರ ಆದೇಶವಿಲ್ಲದೆ ತಾನೇ ಪ್ರಯತ್ನ ಮಾಡುತ್ತಾನೋ, ಯಾವ ವ್ಯಕ್ತಿ ಬೇಗ ತನ್ನ ತಪ್ಪನ್ನು ಅರಿತು ಅರ್ಥ ಮಾಡಿಕೊಳ್ತಾನೋ ಅಂಥವನನ್ನು ಸೋಲಿಸಲು ಜಗತ್ತಿನ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ಆಚಾರ್ಯ ಚಾಣಕ್ಯ. ನಮಸ್ಕಾರ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸಿ, ಕೋ ಡಾಮಿನೆನ್ಸಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಅದ್ರ ಬಗ್ಗೆ ತಿಳಿದುಕೊಂಡಿದ್ವಿ. ಈ ಸಂಚಿಕೆಯಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದು ಇವಾಗಲೇ ನೀವು ಕಲ್ತ್ಕೊಂಡಿದ್ದೀರಾ. ಮೆಂಡಲ್ಸ್ ಲಾ ಸ್ಟಾರ್ಟ್ ಮಾಡಿದ್ದು ಮೆಂಡಲ್, ಅವನು ಅದನ್ನ ಸಮರೈಸ್ ಮಾಡಿ ಲಾಸ್ ಮಾಡಿದ. ಆ ಬೇಸ್ ಮೇಲೆ ಏನೋ ಅದು ಮುಂದುವರೆದು ಹೇಗೆ ಬಯಾಲಜಿಯಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಯಿತು, ಆ ಥರ ಏನಾಯಿತು ಮುಂದೆ ಈ ಟೆಕ್ನಾಲಜಿಯಿಂದ ಜೆನೆಟಿಕ್ಸ್ ಫೀಲ್ಡ್ ಏನಿದೆ ಬೆಳೀತಾ 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 ಹೋಯಿತು. ಆ ಬೆಳೆದಿದ್ದ ಪರಿಣಾಮದಿಂದ ಬೇರೆ ಬೇರೆಯವರು ಬೇರೆ ಬೇರೆ ಥರದ ಕ್ರೋಮೋಸೋಮು, ಜೀನ್ಸು, ಅದ್ರ ಬಗ್ಗೆ ಥೇರೀಸು ಮತ್ತು ಲಾಸು ಹೇಳ್ತಾ ಹೋದರು. ಇಲ್ಲಿ ನಿಮ್ಮ ಸ್ಟಡಿಗೆ NCERT ಬುಕ್ಕಲ್ಲಿ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಒಂದು ಟಾಪಿಕ್ ಇದೆ. ಅದ್ರ ಬಗ್ಗೆ ಇವತ್ತ ನಾವು ಕಲಿಯೋಣ. ದಿಸ್ ಕ್ರೋಮೋಸೋಮಲ್ ಥಿಯರಿ, ಇದನ್ನ ಫಸ್ಟು ಹೇಳಿದವನು ವಾಲ್ಟರ್ ಸುಟಾನ್ ಆ್ಯಂಡ್ ಥಿಯೋಡ್ರಾನ್ ಬೊವೇರಿ. ದೀಸ್ ಟೂ ಸೈಂಟಿಸ್ಟ್, ಸುಟಾನ್ ಆ್ಯಂಡ್ ಬೊವೇರಿ, ಈ ಇಬ್ಬರು ಇಂಡಿಪೆಂಡೆಂಟಾಗಿ ವರ್ಕ್ ಮಾಡಿ, ತಮ್ಮಷ್ಟಕ್ಕೆ ತಾವೇ ವರ್ಕ್ ಮಾಡಿ, ಅದನ್ನು ಇಬ್ಬರು ಮಾಡಿದ್ದು ಸೇಮ್. ಅವ್ರವ್ರ ಪ್ಲೇಸ್ನಲ್ಲಿ ಅವ್ರು ಮಾಡಿದ್ರು, ಆದರೆ ಅದನ್ನ ಇಬ್ಬರದು ವರ್ಕ್ ಏನಿತ್ತು ಸೇಮ್ ಇತ್ತು. ಅದನ್ನು ಕೂಡ್ಬಿಟ್ಟು ಅವರೊಂದು ಥಿಯರಿ ಮಾಡಿದ್ರು, ಅದೇ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಇನ್ನು ಫಸ್ಟ್ ಪ್ರಪೋಸ್ ಮಾಡಿದವ್ರು ಯಾರು? ಸುಟಾನ್ ಮತ್ತು ಬೊವೇರಿ ಇವರು ವರ್ಕ್ ಸಪ್ರೇಟ್ ಮಾಡಿದ್ರು ಕೂಡ ಒಂದೇ ಥರದ ವರ್ಕ್ ಆಗಿತ್ತು. ದೇ ವರ್ಕ್ ಔಟ್ ಆಫ್ ದ ಕ್ರೋಮೋಸೋಮ್ ಮೂಮೆಂಟ್ ಡ್ಯೂರಿಂಗ್ ಮಿಯಾಸಿಸ್. ಇವರು ಯಾವ ಬೇಸ್ ಮೇಲೆ ಹೆಂಗೆ ವರ್ಕ್ ಮಾಡಿದ್ರು? ಕ್ರೋಮೋಸೋಮ್ ಮೇಲೆ. ಈ ಕ್ರೋಮೋಸೋಮ್ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಅವ್ರು ಯಾವ ರೀತಿ ಯಾವ ಬೇಸ್ ಮೇಲೆ ವರ್ಕ್ ಮಾಡಿದ್ರು? ಅವರು ಕ್ರೋಮೋಸೋಮನ್ನು ಯಾವಾಗ ಮಿಯಾಸಿಸ್ ಪ್ರಾಸೆಸ್ ಆಗುವಾಗ ಕ್ರೋಮೋಸೋಮ್ ಯಾವ ಥರ ಮೂಮೆಂಟ್ ಆಗುತ್ತೆ ಅದನ್ನು ಸ್ಟಡಿ ಮಾಡಿ, ಮಿಯಾಸಿಸ್ ಪ್ರೊಸೆಸ್ ಆಗೋದನ್ನು ಸ್ಟಡಿ ಮಾಡಿ, ಅಲ್ಲಿ ಕ್ರೋಮೋಸೋಮ್ ಮೂಮೆಂಟು ಮತ್ತು ಕ್ರೋಮೋಸೋಮ್ ಸ್ಟ್ರಕ್ಚರು ಸ್ಟಡಿ ಮಾಡಿ, ಆ ಬೇಸ್ ಮೇಲೆ ಅವ್ರು ಏನು ಮಾಡಿದರು, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಆ ಇನ್ಫಾರ್ಮೇಷನನ್ನು ಥಿಯರಿ ರೂಪದಲ್ಲಿ ಇಲ್ಲಿ ನಮಗೆ ಕೊಟ್ಟಿರೋದು. ಅದನ್ನೇ ಏನು ಹೇಳ್ತೀವಿ? ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೀವಿ. The movement behavior of chromosomes was parallel to the behavior of gene. ಇಲ್ಲೇ ನಾವೇನು ಹೇಳ್ತೇವೆ, ಕ್ರೋಮೋಸೋಮ್ ಅಂತಂದರೆ ಅದು DNA, ಸೆಲ್ ಡಿವಿಷನ್ ಆಗುವಾಗ ನ್ಯೂಕ್ಲಿಯಸ್ಸಲ್ಲಿರುವಂಥ DNA, ಅದಕ್ಕೆ ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂತ ಹೇಳ್ತೇವೆ. ಆ DNA ತನ್ನಷ್ಟಕ್ಕೆ ತಾನೇ ಒಂದು ರೀತಿಯಿಂದ ಸುತ್ತಕೊಂಡು ವೈಂಡಿಂಗ್ ಆಗಿ 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 ಕೊನೆಗೇನಾಗುತ್ತೆ, ಅದು ಒಂದು ಶೇಪ್ ಬರುತ್ತೆ. ಆ ಶೇಪಿಗೆ ಏನು ಹೇಳ್ತೇವೆ ನಾವು? ಕ್ರೋಮೋಸೋಮ್ಸ್ ಅಂತ ಹೇಳ್ತೇವೆ. ಕ್ರೋಮೋಸೋಮ್ ಯಾವಾಗಲೂ ಏನಿರುತ್ತೆ, ಈ ಕ್ರೋಮೋಸೋಮ್ ನಂಬರು ಪ್ರತಿಯೊಂದು ಜೀವಿಗೂ ಏನಿರುತ್ತೆ, ಫಿಕ್ಸ್ ಇರುತ್ತೆ. ಪ್ರತಿಯೊಂದು ಸ್ಪೀಸಿಗೂ, ಪ್ರತಿಯೊಂದು ಜೀವಿಗೂ ಏನಿರುತ್ತೆ, ಸ್ಪೀಸಿಗೂ ಫಿಕ್ಸ್ ಇರುತ್ತೆ. ಹ್ಯೂಮನ್ದಲ್ಲಿ 46 ಅಂತ ಹೇಳ್ತೇವೆ. ಈ ಕ್ರೋಮೋಸೋಮ್ ಯಾವಾಗುತ್ತೆ? ಓನ್ಲಿ ಡ್ಯೂರಿಂಗ್ ಸೆಲ್ ಡಿವಿಷನ್. ಸೆಲ್ ವಿಭಜನೆ ಆಗುವಾಗ ಮಾತ್ರ ಕ್ರೋಮೋಸೋಮ್ ಆಗುತ್ತೆ. ಉಳಿದ ಟೈಮ್ದಲ್ಲಿ ಈ ಕ್ರೋಮೋಸೋಮ್ದಲ್ಲಿರುವಂಥ ಕ್ರೊಮ್ಯಾಟಿನ್ ಮೆಟೀರಿಯಲ್ಲು ತೆಳ್ಳಗೆ ಉದ್ದಿಗೆ ಹಾಕ್ಕೊಂಡು ಕ್ರೊಮ್ಯಾಟಿನ್ ಮೆಟೀರಿಯಲ್ ಅಂಥೇಳಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಅದು ನ್ಯೂಕ್ಲಿಯಸ್ದಲ್ಲಿ ಇರುತ್ತೆ. ಸೆಲ್ ಡಿವಿಷನ್ ಆಗುವಾಗ ಮಾತ್ರ ಇದು ಏನು ಕಂಡೆನ್ಸೇಷನ್ ಆಗಿ ಅದು ರಾಡ್ ಶೇಪ್ ಆಗಿ ಕ್ರೋಮೋಸೋಮ್ ಆಗಿರುತ್ತೆ. ಇವ್ರ ಪ್ರಕಾರ ಏನಂದರೆ, ಕ್ರೋಮೋಸೋಮದ ಸ್ಟ್ರಕ್ಚರು, ಅದರ ಬಿಹೇವಿಯರ್, ಅದರ ಮೂಮೆಂಟ್ ಹೇಗಿರುತ್ತೆ ಹಾಗೇನೆ ಅದರೊಳಗಿರುವಂಥ ಜೀನ್ಸ್ ಸ್ಟ್ರಕ್ಚರು, ಮೂಮೆಂಟು, ಬಿಹೇವಿಯರ್ ಇರುತ್ತಾ ಅನ್ನೋದನ್ನ ಅವರು ಕಂಡುಕೊಂಡ್ರು. ದಿಸ್ ಕ್ರೋಮೋಸೋಮ್ ಮೂಮೆಂಟ್ ಈಸ್ ಯೂಸ್ಡ್ ಟು ಎಕ್ಸ್ಪ್ಲೇನ್ ಮೆಂಡಲ್ಸ್ ಲಾ. ಈಗ ಮೆಂಡಲ್ಸ್ ಲಾನ ಅಪ್ಲೈ ಮಾಡಿ ಅವರು ಈ ಕ್ರೋಮೋಸೋಮ್ ಮೂಮೆಂಟ್ ಹೆಂಗಾಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ಅದನ್ನ ಹೇಳಿರೋದು. ದ ನಾಲೆಜ್ ಆಫ್ ಕ್ರೋಮೋಸೋಮಲ್ ಸೆಗ್ರಿಗೇಷನ್ ವಿತ್ ಮೆಂಡೇಲಿಯನ್ ಪ್ರಿನ್ಸಿಪಲ್ ಈಸ್ ಕಾಲ್ಡ್ ಕ್ರೋಮೋಸೋಮಲ್ ಥಿಯರಿ ಆಫ್
ಆಫ್ ಇನ್ಹೆರಿಟೆನ್ಸ್. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳಬೇಕಾದ್ರೆ ಇವರಿಬ್ರು ಏನು ಮಾಡಿದ್ರು, ಫಸ್ಟ್ ಮಿಯೋಸಿಸ್ ಪ್ರೊಸೆಸ್ಸನ್ನು ಹೈ ಲೆವೆಲ್ದಲ್ಲಿ ಏನು ಮಾಡಿದ್ರು, ಸ್ಟಡಿ ಮಾಡ್ತಾ ಹೋದರು. ಮಿಯೋಸಿಸ್ದಲ್ಲಿ ನಿಮಗೆ ಗೊತ್ತು, ಮಿಯೋಸಿಸ್ ಪ್ರೊಸೆಸ್ ಯಾವಾಗಲೂ ಸೆಕ್ಸ್ ಸೆಲ್ದಲ್ಲಿ ಆಗುತ್ತೆ, ರಿಪ್ರೊಡಕ್ಷನ್ ಆಗುವಾಗ ಆಗುತ್ತೆ. ಮತ್ತು ಇದರಲ್ಲಿ ಎರಡು ಭಾಗ ಇದೆ, ಮಿಯೋಸಿಸ್ ಫಸ್ಟ್ ಮತ್ತು ಮಿಯೋಸಿಸ್ ಸೆಕೆಂಡ್ ಅಂತಿದೆ. ಅದನ್ನ ದಿಸ್ ಇಸ್ ದ ಲಾಂಗ್ ಡ್ಯೂರೇಷನ್. ಅದನ್ನಲ್ಲಿ ಅವರು ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ದಲ್ಲಿ ಸ್ಟಡಿ ಮಾಡ್ತಾ ಮಾಡ್ತಾ ಕ್ರೋಮೋಸೋಮ್ ಮೂವ್ಮೆಂಟ್ ಹೆಂಗಾಯಿತು ಏನಾಯಿತು ಅದನ್ನೆಲ್ಲ ತಗೊಂಡು ಇನ್ಫಾರ್ಮೇಷನ್ ತಗೊಂಡು ಅಲ್ಲಿ ಮೆಂಡಲ್ಸ್ ಲಾನ್ನ ಅಪ್ಲೈ ಮಾಡಿಕೊಂಡ್ರು. ಆ ನಾಲೆಜ್ಗೆ ಏನು ಹೇಳ್ತೀವಿ, ಕ್ರೋಮೋಸೋಮಲ್ ಸಪ್ರೇಷನ್ ಹೆಂಗಾಗುತ್ತೆ ಅನ್ನೋದು ಮೆಂಡಲ್ಸು ಅವಾಗೇ ಹೇಳಿದ್ದ. ಯಾವ ರೀತಿ ಹೇಳಿದ್ದ ಅಂತಂದರೆ, ಅವನು ಆಲ್ಫಾಬಿಟ್ ಯೂಸ್ ಮಾಡಿಕೊಂಡು ಅವನೇನು ಜೀನೋಟೈಪ್ ಅಂತ ಹೇಳಿ ಈ ಥರ ಸಪ್ರೇಟ್ ಆಗುತ್ತೆ ಅಂಥೇಳಿ ಅಲ್ಲಿ ಲಾಸ್ ಮಾಡಿದ್ದ. ನಿಮಗೆ ಗೊತ್ತು, ಮೋನೋಹೈಬ್ರಿಡ್ ಕ್ರಾಸಲ್ಲಿ ಬರುತ್ತೆ ಲಾ ಆಫ್ ಡಾಮಿನೆನ್ಸಿ, ಲಾ ಆಫ್ ಸಗ್ರಿಗೇಷನ್. ಈ ಲಾ ಆಫ್ ಸಗ್ರಿಗೇಷನನ್ನೇ ಅವರು ಇಟ್ಕೊಂಡು ಅವರು ಕ್ರೋಮೋಸೋಮ್ ಮೂವ್ಮೆಂಟ್ ಹೆಂಗಾಗುತ್ತೆ ಮಿಯೋಸಿಸ್ದಲ್ಲಿ ಅನ್ನೋದು ಸ್ಟಡಿ ಮಾಡಿ ಅವನ ಪ್ರಿನ್ಸಿಪಲನ್ನು ಈ ಕ್ರೋಮೋಸೋಮ್ಗೆ ಅಪ್ಲೈ ಮಾಡಿ ಅದನ್ನೇ ಹೇಳಿರೋದೇ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಪ್ರಕಾರ ಅವರು ಪಾಯಿಂಟ್ಸ್ ಹೇಳ್ತಾರೆ. ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂದರೆ ಈ ಕ್ರೋಮೋಸೋಮ್ದಿಂದ ಇನ್ಹೆರಿಟೆನ್ಸ್ ಹೆಂಗಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪಾಯಿಂಟ್ ವೈಸ್ ಹೇಳ್ತಾರೆ ಅಲ್ಲಿ ಸ್ಟೇಟ್ಮೆಂಟು. ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಇದರ ಪ್ರಕಾರ ಕ್ರೋಮೋಸೋಮ್ಸ್ ಆ್ಯಂಡ್ ಜೀನ್ಸ್ ಆರ್ ಪ್ರೆಸೆಂಟ್ ಇನ್ ಪೇರ್ಸ್ ಇನ್ ದ ಡಿಪ್ಲಾಯ್ಡ್ ಸೆಲ್ಸ್. ಇವ್ರ ಪ್ರಕಾರ ಏನಿರುತ್ತೆ, ಡಿಪ್ಲಾಯ್ಡ್ ಸೆಲ್ಸ್ ಅಂದರೆ ಈಗ ಬಾಡಿ ಸೆಲ್ಸ್ಗೆ 2 ಸೆಟ್ ಕ್ರೋಮೋಸೋಮ್ ಇರುತ್ತೆ. ಗ್ಯಾಮೆಟ್ಸ್ ಅಲ್ಲಿ ಮಾತ್ರ ಹೇಳಿದ್ದೀನಿ, ಗ್ಯಾಮೆಟ್ಸ್ ಅಲ್ಲಿ ಮಾತ್ರ ಒಂದೇ ಸೆಟ್ ಕ್ರೋಮೋಸೋಮ್ ಇರುತ್ತೆ. ಉಳಿದಿರೋ ದೇಹದ ಎಲ್ಲ ಕೋಶಗಳಲ್ಲೂ ಏನಿರುತ್ತೆ, 2 ಸೆಟ್ ಕ್ರೋಮೋಸೋಮ್ ಇರುತ್ತೆ. ಅದಕ್ಕೆ ಡಿಪ್ಲಾಯ್ಡ್ ಕಂಡೀಷನ್ ಅಂತ ಹೇಳ್ತೇವೆ. ಡಿಪ್ಲಾಯ್ಡ್ ಸೆಲ್ಸ್ ಅಂತಂದ್ರೆ ದೇಹದ ಪ್ರತಿಯೊಂದು ಕೋಶಕ್ಕೂ ನಾವೇನು ಹೇಳ್ತೇವೆ, ಡಿಪ್ಲಾಯ್ಡ್ ಸೆಲ್ಸ್. ಡಿಪ್ಲಾಯ್ಡ್ ಮೀನ್ಸ್ 2 sets ಆಫ್ ಕ್ರೋಮೋಸೋಮ್ ಇನ್ ದ ನ್ಯೂಕ್ಲಿಯಸ್. ಆ ಕೋಶದ ನ್ಯೂಕ್ಲಿಯಸ್ನಲ್ಲಿ 2 ಸೆಟ್ ಕ್ರೋಮೋಸೋಮ್, ಒಂದು ಸೆಟ್ಟು ತಂದೆ ಕಡೆಯಿಂದ, ಒಂದು ಸೆಟ್ಟು ತಾಯಿ ಕಡೆಯಿಂದ. ಅದಕ್ಕೆ ಡಿಪ್ಲಾಯ್ಡ್ ಕಂಡೀಷನ್ ಅಂತ ಹೇಳ್ತೇವೆ. ಇವ್ರ ಪ್ರಕಾರ ಕ್ರೋಮೋಸೋಮು 2 ಸೆಟ್ ಇರುತ್ತೆ, ಜೀನ್ಸು 2 ಸೆಟ್ ಇರುತ್ತೆ. ಯಾಕಂದರೆ ಇದು ಒಂದು ಕ್ರೋಮೋಸೋಮು, ಇದು ಒಂದು ಕ್ರೋಮೋಸೋಮ್. ಇವೆರಡು ಹೋಮೋಲೋಗಸ್ ಅಂದರೆ ಇಲ್ಲಿ ಜೀನ್ ಇರುತ್ತೆ, ಇಲ್ಲಿ ಇದೇ ಟೈಪು, ಇದರಲ್ಲಾದರೂ ಅದೇ ಜೀನ್ ಇರುತ್ತೆ. ಇವೆರಡು ಸ್ಟ್ರಕ್ಚರಲಿ ಫಂಕ್ಷನಲಿ ಎಲ್ಲ ರೀತಿ ಸೇಮ್ ಇರುತ್ತೆ. ಅದಕ್ಕೆ ಹೋಮೋಲೋಗಸ್. 2 ಕ್ರೋಮೋಸೋಮ್ ಇದ್ದರೆ 2 ಜೀನ್ ಇರುತ್ತೆ. ಅದನ್ನೇ ಹೇಳೋದು. ಕ್ರೋಮೋಸೋಮು ಜೀನು ಯಾವಾಗಲೂ ಪೇರ್ ಆಗಿರುತ್ತೆ, ಜೊತೆಯಾಗಿ ಇರುತ್ತೆ. ಡಿಪ್ಲಾಯ್ಡ್ ಸೆಲ್ಲಲ್ಲಿ ಜೊತೆಯಾಗಿ. ಇದು ಯಾವಾಗ ಒಂಟಿ ಆಗುತ್ತೆ, ಸಪ್ರೇಟ್ ಆಗುತ್ತೆ ಅಂದರೆ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಮಾತ್ರ ಇದು ಏನಾಗುತ್ತೆ, ಬದಲಾವಣೆ ಒಂದೇ ಸೆಟ್ ಆಗುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಥಿಯರಿ, ಇದ್ರ ಪ್ರಕಾರ ಕ್ರೋಮೋಸೋಮು ಮತ್ತು ಜೀನುಗಳು ಯಾವಾಗಲೂ ಜೊತೆಯಾಗಿ ಸೆಲ್ಲಲ್ಲಿ ಇರುತ್ತೆ. ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ನಾನು ಹೇಳಿದ್ನಲ್ವಾ ಇವಾಗ, ಈಗ ಇವೆರಡು ಹೋಮೋಲೋಗಸ್ ಕ್ರೋಮೋಸೋಮ್. ಹೋಮೋಲೋಗಸ್ ಕ್ರೋಮೋಸೋಮ್ ಅಂದರೆ ಅವು ಸ್ಟ್ರಕ್ಚರಲಿ, ಫಂಕ್ಷನಲಿ, ಶೇಪು, ಸೈಜು ಎಲ್ಲನೂ ಸೇಮ್ ಇರುತ್ತೆ. ಇವೆರಡು ಎಕ್ಸಾಕ್ಟ್ ಸೇಮ್ ಇರುತ್ತೆ. ಇದರೊಳಗಿರುವಂಥ ಜೀನು ಕೂಡ ಅದರದ್ದು ಲೋಕಸ್ಸು, ಅದರದ್ದು ಪೊಸಿಷನ್ನು, ಸ್ಟ್ರಕ್ಚರು ಎಲ್ಲ ಸೇಮ್ ಇರುತ್ತೆ. ಯಾಕಂದರೆ ಇದು ಒಂದು ತಂದೆ ಕಡೆ ಮೆಟರ್ನಲ್ ಸೈಡ್, ಪ್ಯಾಟರ್ನಲ್ ಸೈಡ್, ಒಂದು ತಂದೆ ಕಡೆ, ಒಂದು ತಾಯಿ ಕಡೆ. ಇವಕ್ಕೆ ಎಲ್ಲ ರೀತಿ ಸೇಮ್ ಇದ್ದಾಗ ಹೋಮೋಲೋಗಸ್ ಕ್ರೋಮೋಸೋಮ್. ಈ ಹೋಮೋಲೋಗಸ್ ಕ್ರೋಮೋಸೋಮ್ ಯಾವಾಗಲೂ ಪೇರ್ ಆಗಿರುತ್ತೆ, ಜೊತೆಯಾಗಿರುತ್ತೆ. ಯಾವಾಗ ಸಪ್ರೇಟ್ ಆಗುತ್ತೆ, ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಯಾವಾಗ ಗ್ಯಾಮೆಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ರಿಪ್ರೊಡಕ್ಷನ್ ಆಗುವಾಗ ಈ ಡಿಪ್ಲಾಯ್ಡ್ ಸೆಲ್ಲು ಹೆಪ್ಲಾಯ್ಡ್ ಆಗುತ್ತೆ. ಆವಾಗ ಒಂದೇ ಸೆಟ್ ಕ್ರೋಮೋಸೋಮ್ ಬರುತ್ತೆ. ಸೊ ಹೋಮೋಲೋಗಸ್ ಕ್ರೋಮೋಸೋಮ್ ಸಪರೇಟ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್. ಈ ಹೋಮೋಲೋಗಸ್ ಕ್ರೋಮೋಸೋಮು ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಇದು ಬೇರೆ ಬೇರೆ ಆಗುತ್ತೆ, ಅವ್ರ ಪ್ರಕಾರ ಹೇಳೋದು. Then, what is the next point? Fertilization restores the chromosome number to diploid condition. ಈಗ ಹೆಪ್ಲಾಯ್ಡ್ ಆಗಿರುತ್ತೆ ನೋಡಿ, ಗ್ಯಾಮೆಟ್ ಇಲ್ಲೊಂದು ಮೇಲ್ದಿಂದ ಒಂದು ಫೀಮೇಲ್ದಿಂದ. ಸೊ ಇವಾಗ ನೋಡಿ, ಹೋಮೋಲೋಗಸ್ ಕ್ರೋಮೋಸೋಮ್ ಸಪ್ರೇಟ್ ಆಯಿತು, ಮಿಯೋಸಿಸ್ ಆಗೋ ಮುಂದಾಗ ಗ್ಯಾಮೆಟ್ಸ್ ಆಯಿತು. ಈಗ ಮೇಲಲ್ಲಿ, ಫಿಮೇಲಲ್ಲಿ, ತಂದೆಯಲ್ಲಿ, ತಾಯಿಯಲ್ಲಿ, ಹೆಣ್ಣಲ್ಲಿ, ಗಂಡಲ್ಲಿ, ಇಲ್ಲಿ ಗ್ಯಾಮೆಟ್ ಒಳಗೆ ಯಾವಾಗಲೂ ಒಂದೇ ಸೆಟ್ ಕ್ರೋಮೋಸೋಮ್ ಇರುತ್ತೆ. ಆಯಿತಾ? ಈ 2
ಗ್ಯಾಮೆಟ್ಸು ಕೂಡಿದಾಗ ಮತ್ತೆ ಏನಾಗುತ್ತೆ, ಡಿಪ್ಲಾಯ್ಡ್ ಆಗುತ್ತಾನೆ. ಹಾಂ, 2 ಸೆಟ್ ಆಗುತ್ತಾನೆ. ಈ ಪ್ರಾಸೆಸ್ಗೆ ಏನಂತೇವಿ, ಈ ಮೇಲ್ ಗ್ಯಾಮೆಟ್ಟು ಮತ್ತು ಫೀಮೇಲ್ ಗ್ಯಾಮೆಟ್ಟು ಎರಡೂ ಫ್ಯೂಸ್ ಆಗೋ ಪ್ರಾಸೆಸ್ಗೆ ಫರ್ಟಿಲೈಸೇಷನ್. ಇಟ್ ಈಸ್ ಅ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ ದಟ್ ಗಿವ್ ರೈಸ್ ಟು ಝೈಗೋಟ್ ವಿಚ್ ಈಸ್ ಡಿಪ್ಲಾಯ್ಡ್. ಅದು ಡೆಫಿನೇಷನ್ ಆಫ್ ಫರ್ಟಿಲೈಸೇಷನ್. ಇಲ್ಲಿ ಇದು ಮೇಲ್ ಗ್ಯಾಮೆಟ್ಟು ಮತ್ತು ಫೀಮೇಲ್ ಗ್ಯಾಮೆಟ್ಟು. ಗ್ಯಾಮೆಟ್ ಒಳಗೆ ಮಾತ್ರ ಒಂದು ಇರುತ್ತೆ, ಸಿಂಗಲ್ ಇರುತ್ತೆ. ಉಳಿದಿರೋ ಎಲ್ಲ ಸೆಲ್ಲಲ್ಲಿ ಡಬಲ್ ಸೆಟ್ ಇರುತ್ತೆ, ಆದರೆ 2 ಜೊತೆ ಇರುತ್ತೆ. ಇದರಲ್ಲಿ ಮಾತ್ರ ಒಂದೇ ಇರುತ್ತೆ. ಈ ಒಂದು ಜೊತೆ ಕೂಡಿದಾಗ 2 ಜೊತೆ ಆಗುತ್ತೆ. ಇದಕ್ಕೆ ನಾವು ಹೇಳ್ತೇವೆ ಈ ಪ್ರಾಸೆಸ್ಸಿಗೆ ಫರ್ಟಿಲೈಸೇಷನ್. ಈಗ ಡಿಪ್ಲಾಯ್ಡ್ ಆಗಬೇಕಾಗಿತ್ತು ಅಂತಂದರೆ ಫರ್ಟಿಲೈಸೇಷನ್ ಪ್ರಾಸೆಸ್ ಆಗಬೇಕು ಸೆಕ್ಷುವಲ್ ರಿಪ್ರೊಡಕ್ಷನ್ದಾಗ. ಅದಕ್ಕೆ ಅವ್ರು ಹೇಳೋದನ್ನು ಫರ್ಟಿಲೈಸೇಷನ್ ಪ್ರಾಸೆಸ್ ವಿಚ್ ಮೇಕ್ಸ್ ದ cell into diploid, restores the chromosome number into diploid. ಮತ್ತೆ ಹೊಳ್ ಬರಬೇಕಲ್ಲ, ಯಾಕಂದರೆ ಯಾವಾಗಲೂ ಕ್ರೋಮೋಸೋಮ್ ನಂಬರು ಫಿಕ್ಸ್ಡ್ ಇರುತ್ತೆ. ಮತ್ತು ಎಲ್ಲ ಹೈಯರ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್ ತಗೊಂಡ್ರೆ ಅಲ್ಲಿ ಯಾವಾಗಲೂ ಏನಿರುತ್ತೆ, ಡಿಪ್ಲಾಯ್ಡೇ ಇರುತ್ತೆ. ಅಂದರೆ 2 ಸೆಟ್, ಪ್ರತಿಯೊಂದು ಸೆಲ್ಲಲ್ಲಿ ಪ್ರತಿಯೊಂದು ನ್ಯೂಕ್ಲಿಯಸ್ದಲ್ಲಿ 2 ಸೆಟ್ಟು ಕ್ರೋಮೋಸೋಮ್ಸ್ ಇರುತ್ತೆ. ಆ ಕ್ರೋಮೋಸೋಮ್ ನಂಬರ್ ಫಿಕ್ಸ್ ಇರುತ್ತೆ, ಅದು 2 ಸೆಟ್ಟು. ಈ 2 ಸೆಟ್ಟು ಯಾವಾಗಲೂ ಏನಾಗಬೇಕು, ಮೇಂಟೈನ್ ಆಗಬೇಕು. ಇದು ಹೆಂಗೆ ಮೇಂಟೈನ್ ಆಗುತ್ತೆ, ಹೆಂಗೆ ಫರ್ಟಿಲೈಸೇಷನ್ ಪ್ರೊಸೆಸ್ದಿಂದ ಆಗುತ್ತೆ. ಗ್ಯಾಮೆಟ್ಸ್ದಲ್ಲಿ ಒಂದೊಂದೇ ಸೆಟ್ ಇರುತ್ತೆ. ಈ ಗ್ಯಾಮೆಟ್ಸ್ ಫ್ಯೂಷನ್ ಆಗಿ ಸಿಗುವಂಥ ಸೆಲ್ಲಿಗೆ ನಾವು ಝೈಗೋಟ್ ಅಂತೇವಿ. ಈ ಪ್ರಾಸೆಸ್ಸಿಗೆ ಏನು ಹೇಳ್ತೇವೆ, ಫರ್ಟಿಲೈಸೇಷನ್. ಫರ್ಟಿಲೈಸೇಷನ್ ಅನ್ನೋದು ಈ ಡಿಪ್ಲಾಯ್ಡ್ ಕಂಡೀಷನ್ ಅನ್ನೋದನ್ನು ಏನು ರೀಸ್ಟೋರ್ ಮಾಡುತ್ತೆ. ಇಲ್ಲಿಗೆ ಈಗ ಅರ್ಥ ಆಯ್ತಲ್ವಾ, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತಂದರೆ ಕ್ರೋಮೋಸೋಮು ಜೀನ್ಸ್, ಕ್ರೋಮೋಸೋಮ್ ಹೆಂಗೆ ಆ್ಯಕ್ಟ್ ಮಾಡುತ್ತೆ ಹಾಗೆ ಜೀನ್ಸ್ ಆ್ಯಕ್ಟ್ ಮಾಡುತ್ತೆ. ಕ್ರೋಮೋಸೋಮ್ ಒಳಗಡೆ ಜೀನ್ ಇರುತ್ತೆ, ಕ್ರೋಮೋಸೋಮು ಯಾವಾಗಲೂ ಜೊತೆಯಾಗಿರುತ್ತೆ, ಜೊತೆಯಲ್ಲಿರುತ್ತೆ, 2 ಇರುತ್ತೆ. ಜೀನು ಕೂಡ 2 ಆಗಿ ಜೊತೆಯಲ್ಲಿ ಇರುತ್ತೆ. ಆಮೇಲೆ ಹೋಮೋಲೋಗಸ್ ಕ್ರೋಮೋಸೋಮ್ಸು ಯಾವಾಗಲೂ ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಮಾತ್ರ ಬೇರೆ ಬೇರೆ ಆಗುತ್ತೆ, ಮಿಯೋಸಿಸ್ ಆಗುವಾಗ ಮಾತ್ರ ಬೇರೆ ಬೇರೆ ಆಗುತ್ತೆ. ಮತ್ತೆ ಬೇರೆ ಬೇರೆ ಆಗಿರುವಂಥ ಹೋಮೋಲೋಗಸ್ ಕ್ರೋಮೋಸೋಮು ಮತ್ತೆ ಒಂದು ಗೂಡೋ ಪ್ರೊಸೆಸ್ಗೆ ಫರ್ಟಿಲೈಸೇಷನ್ ಅಂತೇವಿ. ಈ ಫರ್ಟಿಲೈಸೇಷನ್ ಪ್ರೊಸೆಸ್ದಿಂದ ಮತ್ತೆ ಅದು ಹೋಮೋಲೋಗಸ್ ಕ್ರೋಮೋಸೋಮ್ಗೆ ಪರಿವರ್ತನೆ ಆಗುತ್ತೆ. ಈ ಪಾಯಿಂಟನ್ನು ಈ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಒಳಗೆ ಹೇಳಿದ್ರು. ಓಕೆ, ಎಸ್. ಇವಾಗ ನೆಕ್ಸ್ಟು ಇದನ್ನ ಆ್ಯಕ್ಚುಲಿ ಯಾವ ಬೇಸ್ ಮೇಲೆ ಅವರು ಸೂಟಾನ್ ಆ್ಯಂಡ್ ಬೊವೇರಿ ಇಬ್ಬರು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ಹೇಳಿದರು. ಅದನ್ನೇ ಈ ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ಥಿಯರಿನ ಇನ್ನೊಬ್ಬವನು ಸಪೋರ್ಟ್ ಮಾಡ್ದ. ಸೊ ಈ ಕ್ರೋಮೋಸೋಮಲ್ ಥಿಯರಿನ ಆ್ಯಕ್ಚುಲಿ ಮಾರ್ಗನ್ ಅನ್ನೋನು, ಥಾಮಸ್ ಹಂಟ್ ಮಾರ್ಗನ್, ಹೀ ಕಾಲೇಜಿಯಸ್ ಕಂಡಕ್ಟ್ ಎಕ್ಸ್ಪೆರಿಮೆಂಟ್. ಈ ಥಾಮಸ್ ಮಾರ್ಗನ್ ಮತ್ತು ಅವನು ಕಾಲೇಜಸ್ ಕೂಡಿ ಒಂದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರು. ಇವನೇ ಫಸ್ಟು ಸೆಕ್ಸ್ ಡಿಟರ್ಮಿನೇಷನ್ ಅಂತ ಹೇಳಿದ್ದು. ಈ ಕ್ರೋಮೋಸೋಮಲ್ ಥಿಯರಿ ಆಯಿತು. ಕ್ರೋಮೋಸೋಮಲ್ ಥಿಯರಿ ಮೆಂಡಲ್ಸ್ ಲಾ ಮೇಲೆ ಸುಟಾನ್ ಮತ್ತು ಬೊವೇರಿ ಹೇಳಿದ್ದು. ನೆಕ್ಸ್ಟ್ ಬರೋದೇನೆಂದರೆ ಸೆಕ್ಸ್ ಡಿಟರ್ಮಿನೇಷನ್. ಇದು ಲಾಸ್ಟ್ ಟಾಪಿಕ್ ಅಂಡರ್ ದಿಸ್ ದಟ್ ಈಸ್ ಚಾಪ್ಟರ್. ಈ ಚಾಪ್ಟರ್ನೊಳಗೆ ಲಾಸ್ಟ್ ಟಾಪಿಕ್. ಈಗ ಸೆಕ್ಸ್ ಡಿಟರ್ಮಿನೇಷನ್ ಅಂದ್ರೇನು, ಯಾವ ಬೇಸ್ ಮೇಲೆ ಹೇಳಿದ್ರು, ಯಾರು ಇದನ್ನ ಹೇಳಿದ್ರು, ಹೇಗೆ ಹೇಳಿದ್ರು ಅಂತ ನೋಡೋಣ. ಥಾಮಸ್ ಹಂಟ್ ಮಾರ್ಗನ್ ಅನ್ನೋನು ಅವನ ಕೊಲೀಗ್ಸು ಕೂಡ್ಬಿಟ್ಟು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಏನು ಎಕ್ಸ್ಪೆರಿಮೆಂಟ್ ಮಾಡಿದರು, ಕ್ರೋಮೋಸೋಮ್ ಥಿಯರಿ ಮೇಲೆ, ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಅಂತ ತಗೊಂಡು ಅವರು ಒಂದು ಎಕ್ಸ್ಪೆರಿಮೆಂಟ್, ಯಾವ್ದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರು, ಅವ್ರು ತಗೊಂಡಿರೋದು ಫ್ರೂಟ್ ಫ್ಲೈಸ್, ನೊಣ ಅಂತ ಹೇಳ್ತೇವಲ್ಲ. ಸೊ ಅದ್ರ ಮೇಲೆ ಅವ್ರು ಏನು ಮಾಡಿದರು, ಎಕ್ಸ್ಪೆರಿಮೆಂಟ್ ಮಾಡಿದರು. ಅಲ್ಲಿ ಇದನ್ನು ಸೈಂಟಿಫಿಕ್ ಆಗಿ ಏನು ಹೇಳ್ತೇವೆ, ಸೈಂಟಿಫಿಕ್ ನೇಮ್, ಅದು ವೈಜ್ಞಾನಿಕ ಹೆಸರು ಏನು ಅಂದ್ರೆ ಫ್ರೂಟ್ ಫ್ಲೈಗೆ ಡ್ರಾಸೋಫಿಲ್ಲಾ ಮೆಲನೋಗ್ಯಾಸ್ಟರ್ ಅನ್ನೋದು ಇದು ಸ್ಪೀಸಿ ಹೆಸರು, ಇದು ಜೀನಸ್ ಹೆಸರು, ಇದು ಸ್ಪೀಸಿ ಹೆಸರು, ಡ್ರಾಸೋಫಿಲ್ಲಾ ಮೆಲನೋಗ್ಯಾಸ್ಟರ್. ಈ
ಫ್ಲೈಸ್ ಮೇಲೆ, ಫ್ರೂಟ್ ಫ್ಲೈಸ್ ಮೇಲೆ ಅವರು ಏನು ಮಾಡಿದ್ರು, ಎಕ್ಸ್ಪೆರಿಮೆಂಟ್ ಮಾಡಿ ಯಾವುದು ಕ್ರೋಮೋಸೋಮಲ್ ಥಿಯರಿದ್ದು ಏನು ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ರು ಆ ಇನ್ಫಾರ್ಮೇಷನ್ ಸಹಾಯದಿಂದ ಈ ಫ್ರೂಟ್ ಫ್ಲೈ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರು. ಇಲ್ಲಿ ಏನು ತಗೊಂಡ್ರು, ಮೇಲು ಮತ್ತು ಫೀಮೇಲ್ ತಗೊಂಡ್ರು. ಮೇಲು ಚಿಕ್ಕದಿರುತ್ತೆ, ಫೀಮೇಲು ಸ್ವಲ್ಪ ದೊಡ್ಡದಿರುತ್ತೆ. ಇದು ಡ್ರಾಸೋಫಿಲ್ನ ಮೆಲನೋಗ್ಯಾಸ್ಟರ್. ಮಾರ್ಗನ್ he selected ಡ್ರಾಸೋಫಿಲ್ಲಾ ಮೆಲನೋಗ್ಯಾಸ್ಟರ್. ಈ ಕ್ವಶನ್ ಬರುತ್ತೆ, ಬೇರೆ ಯಾವ ಇನ್ಸೆಕ್ಟ್ ಮೇಲೆ ಮಾಡಲಿಲ್ಲ, ಯಾಕೆ ಮೆಲನೋಗ್ಯಾಸ್ಟರ್ ಮೇಲೆ ಅವನು ಮಾಡಿದ? ಯಾಕೆ ಮಾಡಿದ ಅಂದರೆ ದಿಸ್ ಈಸ್ ವೆರಿ ಸೂಟೇಬಲ್ ಫಾರ್ ಜೆನೆಟಿಕ್ ಸ್ಟಡಿ. ಈಗ ಜೆನೆಟಿಕ್ ಈಸಿಯಾಗಿ ಅವೈಲೇಬಲ್ ಆಗುವಂಥ, ಈಸಿಯಾಗಿ ಸಿಗುವಂಥ ಏನದು ಇನ್ಸೆಕ್ಟ್, ಹುಳು. ಒಂದೇದು ಅಲ್ಲಿ ಜೆನೆಟಿಕ್ ಸ್ಟಡಿ ತುಂಬ ಈಸಿಯಾಗಿ, ಫಿನೋಟೈಪಿಕ್ಕು ಈಸಿಯಾಗಿ ಕಾಣಿಸ್ತಿತ್ತು, ಮತ್ತು ಸಿಂಪಲ್ಲಾಗಿ ಅದನ್ನು ಗ್ರೋ ಮಾಡುವಂಥ ಪರಿಸರ ಇತ್ತು. ಆದ್ದರಿಂದ ಇವನೇನು ಮಾಡ್ದ, ಡ್ರಾಸೋಫಿಲ್ಲಾನೇ ಸೆಲೆಕ್ಟ್ ಮಾಡ್ದ. ಏನು, ಸೂಟೆಡ್ ಫಾರ್ ಜೆನೆಟಿಕ್ ಸ್ಟಡೀಸ್ ಆ್ಯಂಡ್ ಗ್ರೋನ್ ಇನ್ ಸಿಂಪಲ್ ಸಿಂಥೆಟಿಕ್ ಸಿಂಥೆಟಿಕ್ ಮೀಡಿಯಾ ಇನ್ ದ ಲ್ಯಾಬ್ರೋಟರಿ. ನೋಡಿ, ಇದನ್ನು ನಾವು ಇದ್ರ ಎಗ್ಗನ್ನು ಸಿಂಪಲ್ಲಾಗಿ ಟಿಶ್ಯೂ ಕಲ್ಚರ್ ಮೆಥಡ್ ಅದು ಮೀಡಿಯಾದಲ್ಲಿ, ಸಿಂಥೆಟಿಕ್ ಮೀಡಿಯಾದಲ್ಲಿ ಆರಾಮಾಗಿ ಲ್ಯಾಬ್ರೋಟರಿ ಒಳಗೆ ಇದನ್ನ ಡೆವಲಪ್ ಮಾಡ್ಬೋದು. ಆದ್ದರಿಂದ ಏನಾಗ್ತದೆ, ಲ್ಯಾಬ್ರೋಟರಿಯಲ್ಲೇ ಡೆವಲಪ್ ಮಾಡೋದು, ಅಲ್ಲೇ ಎಕ್ಸ್ಪೆರಿಮೆಂಟ್ ಮಾಡೋದು, ಬೇಕಾದಷ್ಟು ಮಾಡ್ಬೋದು ಅನ್ನೋದಕ್ಕೆ ಇದನ್ನೇ ಸೆಲೆಕ್ಟ್ ಮಾಡಿದ್ದು. ಮತ್ತು ಇನ್ನೊಂದೇನು ಅಂದರೆ, ದೇ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್ ಇನ್ ಅಬೌಟ್ 2 ವೀಕ್ಸ್. 2 ವೀಕ್ದಲ್ಲೇ ಅದರ ಲೈಫ್ ಸೈಕಲ್, 15 ಡೇಸ್ ಅಷ್ಟೇ ಲೈಫ್ ಸ್ಪ್ಯಾನು ಅದು 15 ಡೇಸ್. 15 ಡೇಸಿಗೆ ಲೈಫ್ ಸ್ಪ್ಯಾನ್ ಮುಗಿದು ಹೋಗುತ್ತೆ. ಹಾಗಾಗಿ ಎವ್ರಿ 15 ಡೇಸ್ ನೀವು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದ್ರದ್ದು ಇನ್ಫಾರ್ಮೇಷನ್ ತಕ್ಕೋಬೋದು. ಈ ಎಲ್ಲ ಪಾಯಿಂಟ್ ಇಟ್ಕೊಂಡು ಅವನೇನು ಮಾಡಿದ, ಮಾರ್ಗನ್ನು ಡ್ರಾಸೋಫಿಲ್ಲಾನೇ ತನ್ನ ಎಕ್ಸ್ಪೆರಿಮೆಂಟಿಗೆ ಸೆಲೆಕ್ಟ್ ಮಾಡ್ದ. ಒಂದೇದು ಜೆನೆಟಿಕ್ ಸ್ಟಡಿ ಈಸಿ ಇತ್ತು, ಇನ್ನೊಂದು ನ್ಯೂಟ್ರಿಯೆಂಟ್ ಮೀಡಿಯಾದಲ್ಲಿ ಈಸಿಯಾಗಿ ಲ್ಯಾಬ್ರೋಟ್ರಿಯಲ್ಲೇ ಅದನ್ನ ಡೆವಲಪ್ ಮಾಡ್ಬೋದಿತ್ತು, ಬೆಳೆಸ್ಬೋದಿತ್ತು. ಆಮೇಲೆ ಅದರ ಲೈಫ್ ಸೈಕಲು ಶಾರ್ಟ್ ಲೈಫ್ ಸೈಕಲು, 15 ದಿವಸದಲ್ಲೇ ಲೈಫ್ ಸೈಕಲ್ ಮುಗಿಯೋದಿತ್ತು, 2 ವೀಕಲ್ಲಿ. ಆಮೇಲೆ ಸಿಂಗಲ್ ಮೆಟಿಂಗ್ ಕುಡ್ ಪ್ರೊಡ್ಯೂಸ್ ಲಾರ್ಜ್ ನಂಬರ್ ಆಫ್ ಪ್ರೊಜೆನಿ ಫ್ಲೈಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದೇ ಸರಿ ಅದನ್ನು ಕ್ರಾಸ್ ಮಾಡಿದರೆ ಅದರಿಂದ ಬೇಜಾನ್ ಇದು ಫ್ರೂಟ್ ಫ್ಲೈಸ್, ನೊಣಗಳನ್ನು ನಾವು ಪಡಿಬಹುದಿತ್ತು. ಅದರ ಪ್ರೊಜೆನಿ ಅಂತಂದರೆ ಅದರದ್ದು ಮರಿಗಳು, ಅದ್ರ ಮರಿಗಳನ್ನು ಬೇಜಾನ್ ಪಡೆಯೋದ್ರಿಂದ ತುಂಬ ಬಂದಾಗ ನಮಗೆ ಈಸಿ ಆಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಇದೆಲ್ಲ ಕಾರಣಗಳನ್ನ ಇಟ್ಕೊಂಡು ಅವನೇನು ಮಾಡ್ದ, ಡ್ರಾಸೋಫಿಲ್ಲಾನ್ನೇ ತನ್ನ ಎಕ್ಸ್ಪೆರಿಮೆಂಟಿಗೆ ಸೆಲೆಕ್ಟ್ ಮಾಡಿಕೊಂಡ. ಸೊ ಇನ್ನೂ ಇಂಪಾರ್ಟೆಂಟ್ ಏನಂದರೆ, ಇದರಲ್ಲಿ ಮೆನಿ ಟೈಪ್ಸ್ ಆಫ್ ಹೆರಿಡಿಟರಿ ವೇರಿಯೇಷನ್ಸ್ ಕ್ಯಾನ್ ಬಿ ಸೀನ್ ವಿತ್ ಲೋ ಪವರ್ ಮೈಕ್ರೋಸ್ಕೋಪ್. ನೋಡಿ, ಯೂಶ್ವಲಿ ಇಂಥ ಎಲ್ಲ ಜೆನೆಟಿಕ್ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿತ್ತು ಅಂದರೆ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪೇ ಬೇಕು. ಆದರೆ ಇಲ್ಲಿ ಏನಾಗಿತ್ತಂದರೆ, ಈ ಡ್ರಾಸೋಫಿಲ್ಲಾ ಇದ್ರದ್ದು ಹೆರಿಡಿಟರಿ ವೇರಿಯೇಷನನ್ನು ಈಸಿಯಾಗಿ ಸಿಂಪಲ್ ಮೈಕ್ರೋಸ್ಕೋಪಲ್ಲೇ, ಲೋ ಪವರ್ ಮೈಕ್ರೋಸ್ಕೋಪಲ್ಲೇ ಅವನು ಸ್ಟಡಿ ಮಾಡಬಹುದಿತ್ತು. ಇದು ಕೂಡ ಒಂದು ಪ್ಲಸ್ ಪಾಯಿಂಟ್. ಆದ್ದರಿಂದ ಅವನು ಡ್ರಾಸೋಫಿಲ್ಲಾನೇ ಸೆಲೆಕ್ಟ್ ಮಾಡ್ದ, ತನ್ನ ಎಕ್ಸ್ಪೆರಿಮೆಂಟಿಗೆ ಡ್ರಾಸೋಫಿಲ್ಲಾನೇ ಸೆಲೆಕ್ಟ್ ಮಾಡ್ದ. ಓಕೆ, ಈಗ ಮಾರ್ಗನ್ನು ಕ್ರೋಮೋಸೋಮಲ್ ಥಿಯರಿ ಆಫ್ ಮಾರ್ಗನ್ ಮತ್ತು ಅವನು ಅವನ ಕೊಲೀಗ್ಸು ಕೂಡ್ಕೊಂಡು ಇದೇನು ಮಾಡಿದ್ದು, ಸೆಕ್ಸ್ ಡಿಟರ್ಮಿನೇಷನ್, ಡ್ರಾಸೋಫಿಲ್ಲಾ ಒಳಗೆ ಯಾವ ಥರದ ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ ಅನ್ನೋದು ಹೇಳ್ಕೊಟ್ರು. ಸೊ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡಿದ್ರು ಲ್ಯಾಬಲ್ಲಿ, ಅದನ್ನು ಹೇಳ್ಕೊಟ್ರು. ಈ ಸೆಕ್ಸ್ ಡಿಟರ್ಮಿನೇಷನ್, ಹ್ಯಾಂಕಿಂಗ್ traced the specific nuclear structure during spermatogenesis of some insect. ಇಲ್ಲಿ ಇದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ಸೆಕ್ಸ್ ಡಿಟರ್ಮಿನೇಷನ್ ಆಗಬೇಕಾಗಿತ್ತು ಅಂದರೆ ನಾವು ಕ್ರೋಮೋಸೋಮ್ ಸ್ಟಡಿ ಮಾಡಬೇಕು. ಅದರಲ್ಲಿ ಎಷ್ಟು ಕ್ರೋಮೋಸೋಮ್ ಇದೆ, ಯಾವ ಕ್ರೋಮೋಸೋಮ್ ಯಾವ ರೀತಿ ಬಿಹೇವ್ ಮಾಡುತ್ತೆ ಅನ್ನೋದು. ಇಲ್ಲಿ 50% ಆಫ್ ದ ಸ್ಪರ್ಮ್ಸ್ ರಿಸೀವ್ಡ್ ದೇರ್ ಸ್ಪೆಸಿಫಿಕ್ ಸ್ಟ್ರಕ್ಚರ್. ಇವನೇನು ಟ್ರೇಸ್ ಮಾಡ್ದ, ಏನು ಕಂಡು ಹಿಡ್ದ ಅಂದರೆ, ಸೆಕ್ಸ್ ಡಿಟರ್ಮಿನೇಷನ್ದಲ್ಲಿ ಈಗ ಸ್ಪರ್ಮೆಟೋಜೆನಿಸಿಸ್, ಮಿಯೋಸಿಸ್ ಆಗ್ತಿರುತ್ತೆ. ಮಿಯೋಸಿಸ್, ಮೇಲೊಳಗೆ ಮಿಯೋಸಿಸ್ ಆಗಬೇಕಾದ್ರೆ ಕೆಲವೊಂದು ಇನ್ಸೆಕ್ಟಲ್ಲಿ ಮಿಯೋಸಿಸ್ ಪ್ರೊಸೆಸ್ಸು, ಮೇಲ್ ಇನ್ಸೆಕ್ಟಲ್ಲಿ ಮಿಯೋಸಿಸ್ ಪ್ರೊಸೆಸ್ ಆಗಬೇಕಾದ್ರೆ ಅದಕ್ಕೆ ಸ್ಪರ್ಮೆಟೋ ಅಂದರೆ ಸ್ಪರ್ ಫಾರ್ಮೇಷನ್ ಆಗಬೇಕಾದ್ರೆ ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರನ್ನು ಅವನು ಪರ್ಟಿಕ್ಯುಲರ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಇರುತ್ತೆ ಅಂತ ಕಂಡು ಹಿಡ್ಕೊಂಡ. ಈ ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಏನಿರುತ್ತೆ, ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಇದು ತುಂಬ ಇಂಪಾರ್ಟೆಂಟು.
ಇದು ಏನಿರುತ್ತೆ ಅಂದರೆ ಇದನ್ನು ನಾವು 50% ಸ್ಪರ್ಮ್ಸ್ ಒಳಗೆ ಇದನ್ನು ಕಂಡುಕೊಂಡ. ಇನ್ನು 50% ಸ್ಪರ್ಮ್ಸ್ ಒಳಗೆ ಅದು ಇರಲಿಲ್ಲ. ಎಲ್ಲಿ ಇರಲಿಲ್ಲ ರಿಸೆಸಿವ್, ಆ್ಯಂಡ್ ಎಲ್ಲಿ ಇರುತ್ತೆ ಅದು ಡಾಮಿನೆಂಟ್ ಅಂತ ಆಗುತ್ತೆ. ಅಂದರೆ ಕೆಲವೊಂದರಲ್ಲಿ ಅದನ್ನು ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಕಂಡುಕೊಂಡ, ಕೆಲವೊಂದು ಸ್ಪರ್ಮ್ಸಲ್ಲಿ ಕಂಡುಕೊಳ್ಳಿಲ್ಲ. ಅವನು ಪರ್ಸೆಂಟೇಜ್ ಹಾಕಿ ನೋಡಿದರೆ ಟೋಟಲ್ ಸ್ಪರ್ಮ್ಸಲ್ಲಿ 50% ಅದನ್ನು ಕ್ಯಾರಿ ಮಾಡಿತ್ತು, 50% ಸ್ಪರ್ಮ್ಸು ಕ್ಯಾರಿ ಮಾಡಿರಲಿಲ್ಲ. ಸೊ ಹೀ ಗೇವ್ ದ ನೇಮ್ ದಿಸ್ ಸ್ಟ್ರಕ್ಚರ್ ಆಸ್ ಎಕ್ಸ್ ಬಾಡಿ. ಈಗ ಯಾವುದು ಅದು ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಇತ್ತಲ್ಲ, ಅದಕ್ಕೆ ಅವೇನು ಒಂದು ಹೇಳಬೇಕಲ್ಲ. ಎವ್ರಿ ಟೈಮ್ ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಅಂತ ಹೇಳಿದರೆ ಅರ್ಥ ಆಗಲ್ಲ ಅಂತೆ. ಅದು ಏನು ಕೆಲವೊಂದರಲ್ಲಿ ಆ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಒಂಥರ ಡಿಫ್ರೆಂಟ್ ಇತ್ತು, ಅದನ್ನು ಎಕ್ಸ್ ಬಾಡಿ ಅಂತ ಮೆನ್ಷನ್ ಮಾಡ್ದ, ಎಕ್ಸ್ ಬಾಡಿ ಅಂತ ಹೇಳಿದ. ಈ ಎಕ್ಸ್ ಬಾಡಿನ ಅವನೇನು ಹೇಳಿದ್ದು, ಲೇಟರ್ ಕಾಲ್ ಇಟ್ ಆಸ್ ಎಕ್ಸ್ ಕ್ರೋಮೋಸೋಮ್. ಇದಕ್ಕೇನು ಹೇಳಿದ್ದು, ಎಕ್ಸ್ ಕ್ರೋಮೋಸೋಮ್. ಇದೇ ಬೇಸ್ ಮೇಲೆ ಸೆಕ್ಸ್ ಡಿಟರ್ಮಿನೇಷನ್ನು ಮಾಡಿದ್ದು. ಇಲ್ಲೇನಿದೆ, ನ್ಯೂಕ್ಲಿಯರ್ ಸ್ಟ್ರಕ್ಚರು ಸ್ವಲ್ಪ ಬೇರೆ ಇರುವುದನ್ನು ಫಸ್ಟ್ ಕಂಡುಕೊಂಡ. ಕೆಲವೊಂದು ಇನ್ಸೆಕ್ಟಲ್ಲಿ ಸ್ಪರ್ಮೆಟೋಜೆನೆಸಿಸ್ ಆಗುವಾಗ, ಮಿಯೋಸಿಸ್ ಆಗುವಾಗ ಅದನ್ನು ನೋಡಿದ ಎಷ್ಟರಲ್ಲಿ ಟೋಟಲ್ ತಗೊಂಡಿರುವಂಥ ಇನ್ಸೆಕ್ಟ್ ಸ್ಪರ್ಮಲ್ಲಿ, ಮೇಲ್ ಗ್ಯಾಮೆಟ್ಸಲ್ಲಿ ಈ ಸ್ಪೆಸಿಫಿಕ್ ನ್ಯೂಕ್ಲಿಯರ್ ಸ್ಟ್ರಕ್ಚರ್ ಇರುವಂಥವು ಎಷ್ಟಿದ್ದಾವೆ ಅಂತ ನೋಡಿದಾಗ 50% ಸ್ಪರ್ಮ್ಸು ಅದನ್ನು ಕ್ಯಾರಿ ಮಾಡಿತ್ತು, ಹಿಡ್ಕೊಂಡಿತ್ತು. ಇನ್ನು 50% ಸ್ಪರ್ಮ್ಸು ಅವನ್ನ ಕ್ಯಾರಿ ಮಾಡಿರಲಿಲ್ಲ, ಹಿಡ್ಕೊಂಡಿರಲಿಲ್ಲ. ಆ ಬೇಸ್ ಮೇಲೆ ಯಾವುದು ಇದನ್ನು ಕ್ಯಾರಿ ಮಾಡಿರುತ್ತೆ, ಯಾವುದನ್ನು ಹೊಂದಿರುತ್ತೆ, ಅದಕ್ಕೆ ಎಕ್ಸ್ ಬಾಡಿ ಅಂದ. ಮುಂದೆ ಅದನ್ನೇ ಎಕ್ಸ್ ಕ್ರೋಮೋಸೋಮ್ ಅಂತ ಪರಿಗಣಿಸ್ಲಾರ್ದು. ಆ ಬೇಸ್ ಮೇಲೆ ಅವನೇನು ಹೇಳ್ದ, ಬೇರೆ ಬೇರೆ ಪ್ರಾಣಿಗಳಲ್ಲಿ ಯಾವ ಥರದ್ದು ಸೆಕ್ಸ್ ಡಿಟರ್ಮಿನೇಷನ್ ಆಗುತ್ತೆ ಅನ್ನೋದನ್ನು ಹೇಳ್ಕೊಟ್ಟ. ಸೊ ನೋಡಿ ಇಲ್ಲಿ ನೀವು ಇಲ್ಲಿ 4 to 5 ಟೈಪ್ಸ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಕಂಡುಕೊಳ್ತೀರಾ. ಇದು ಒಂದನೇದು XX0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ಎಲ್ಲಿ ಬರುತ್ತೆ, ಅವನು ಇನ್ಸೆಕ್ಟ್ ಏನು ಡ್ರಾಸೋಫಿಲಾ ಒಳಗೆ ಫಸ್ಟ್ ಇದನ್ನ ಕಂಡುಕೊಂಡಿರೋದು. ಇಲ್ಲಿ ಹೇಗಿರುತ್ತೆ, ಈಗ ಮೇಲು ಮತ್ತು ಫೀಮೇಲು ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೇವೆ ನಾವು. ಮೇಲು ಮತ್ತು ಫೀಮೇಲು ಯಾವಾಗಲೂ ಹೈಯರ್ ಎನಿಮಲ್ಸ್ ಒಳಗೆ, ಪ್ರಾಣಿಗಳಲ್ಲಿ ಏನು ಮಾಡ್ತೇವೆ, ಪ್ರಾಣಿ ಇರಲಿ ಅದು ಸಸ್ಯ ಇರಲಿ, ಹೈಯರ್ ಫಾರ್ಮ್ಸ್ ಒಳಗೆ ಯಾವಾಗಲೂ ಏನಿರುತ್ತೆ, ಮೇಲು ಮತ್ತು ಫೀಮೇಲು ಯಾವಾಗಲೂ ಹೊರಗಡೆಯಿಂದ ಮತ್ತು ಒಳಗಡೆಯಿಂದ ಎರಡು ಚೇಂಜಸ್ ಇರುತ್ತೆ, ಬದಲಾವಣೆ ಇರುತ್ತೆ. ಅದೇ ನೀವು ಸಣ್ಣ ಲೋವರ್ ಪ್ಲಾಂಟ್ಸ್ ಎನಿಮಲ್ಸ್ ಒಳಗೆ ತೊಗೊಂಡಾಗ ಅಲ್ಲಿ ಮೇಲು ಫೀಮೇಲು ಅಂತ ಹೊರಗಡೆ ನೋಡಿ ನಾವು ಕಂಡುಹಿಡಿಯೋಕ್ಕಾಗಲ್ಲ. ಒಳಗಡೆ ನೋಡಿದಾಗ, ಗ್ಯಾಮೆಟ್ಸ್ ನೋಡಿದಾಗ ಅಷ್ಟೇ ಗೊತ್ತಾಗುತ್ತೆ. ಆದರೆ ಹೈಯರ್ ಪ್ಲಾಂಟ್ಸ್ ಮತ್ತು ಎನಿಮಲ್ಸ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಅವನು ತೊಗೊಂಡಿರೋದೇನು, ಆ್ಯನಿಮಲ್ಸ್ ಒಳಗೆ. ಬೇರೆ ಬೇರೆ ಇದು ಪಂಗಡದ ಪ್ರಾಣಿಗಳಲ್ಲಿ ಯಾವ್ಯಾವ ಥರದ್ದು ಸೆಕ್ಸ್ ಡಿಟರ್ಮಿನೇಷನ್, ಮೇಲು ಫೀಮೇಲು ಹೇಗಿರುತ್ತೆ ಅನ್ನೋದನ್ನು ಅಲ್ಲಿ ಹೇಳ್ದ. ಈಗ ಮೇಲು ಫೀಮೇಲು ಎದ್ರ ಮೇಲಾಗುತ್ತೆ ಅಂತಂದರೆ ಕ್ರೋಮೋಸೋಮು. ಇಲ್ಲಿ ಎಕ್ಸ್ ಬಾಡಿ ಹಿಡಿದಿರುವಂಥ ಕ್ರೋಮೋಸೋಮು ಹಿಡಿದಿದ್ದೋ ಆ ಬೇಸ್ ಮೇಲೆ ನಾವೇಳ್ತೇವೆ ಮೇಲು ಫೀಮೇಲು ಅಂತ ಕಂಡುಹಿಡಿಯೋದು. ಈಗ XX0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಅಂತೆ ಎಲ್ಲಿ ಬರುತ್ತೆ, ಇದು ಗ್ರಾಸ್ ಹೋಪರ್ದಲ್ಲಿ. ಗ್ರಾಸ್ ಹೋಪರ್ ಅನ್ನೋದು ಒಂದೇನು ಇನ್ಸೆಕ್ಟು. ಈ ಇನ್ಸೆಕ್ಟ್, ಈ ಹುಳದಲ್ಲಿ, ಗ್ರಾಸ್ ಹೋಪರ್ದಲ್ಲಿ, ಈ ಹುಳದಲ್ಲಿ ಹೆಂಗೆ ಬರುತ್ತೆ ಅಂದರೆ ಸೆಕ್ಸ್ ಡಿಟರ್ಮಿನೇಷನ್ನು ಯಾವಾಗಲೂ XX0. ಈಗ XX0 ಅಂದ್ರೇನು, XX ಯಾವಾಗಲೂ ಫೀಮೇಲ್ ಅಂತ ಹೇಳಿದರೆ ಅಲ್ಲಿ XX2 ಇರುತ್ತೆ. ಎಕ್ಸ್ ಜೀನು, ಎಕ್ಸ್ ಕ್ರೋಮೋಸೋಮು ಎರಡು ಸೇಮ್ ಇರುತ್ತೆ. 2 X ಕ್ರೋಮೋಸೋಮ್ ಇರುತ್ತೆ. ಫೀಮೇಲ್ ಅಂತ ಹೇಳಿದರೆ ಅಥವಾ ಹೆಣ್ಣು ಅಂತ ಹೇಳಿದಾಗ ಅಲ್ಲಿ ಯಾವಾಗಲೂ 2 X ಕ್ರೋಮೋಸೋಮ್ ಇರುತ್ತೆ. ಮೇಲ್ ಅಂತ ಹೇಳಿದರೆ ಒಂದು X ಕ್ರೋಮೋಸೋಮ್ ಇರುತ್ತೆ, ಇನ್ನೊಂದು ಬೇರೆ X ಕ್ರೋಮೋಸೋಮ್ ಇರಬಹುದು, ಇರಲಿಕ್ಕಿಲ್ಲ, ಅಥವಾ ಬೇರೆ ಕ್ರೋಮೋಸೋಮ್ ಇರಬಹುದು. ಇಲ್ಲಿ ಗ್ರಾಸ್ ಹೋಪರ್ದಲ್ಲಿ ಯಾವ ರೀತಿ ಇದೆ, ಈಗ XX0 ಇಲ್ಲಿ ನೋಡಿ, ಇನ್ನೊಂದು X ಇಲ್ಲ, ಅದಕ್ಕೆ 0 ಅಂತ ಕೊಟ್ಟಿರೋದು, ಅವರು 0 ಅಂತ ಕೊಟ್ಟಿರೋದು. ಈ ಗ್ರಾಸ್ ಹೋಪರ್ದಾಗ 12 ಪೇರ್ಸ್ ಅಥವಾ 24 ಇದರಲ್ಲಿ 24 ಕ್ರೋಮೋಸೋಮ್ ಇರುತ್ತೆ. ಈ 24 ಕ್ರೋಮೋಸೋಮ್ದಲ್ಲಿ 23 ಕ್ರೋಮೋಸೋಮ್ ಇದ್ರೆ ನೋಡಿ, ಇಲ್ಲೇ
ಇದು ಲಾಸ್ಟ್ ಯಾವಾಗಲೂ ಈಗ 1ನೇ ಸೆಟ್ 2ನೇ ಸೆಟ್ 3 4 5 ಅಂತ ಹೇಳ್ತೇವೆ. ಈಗ ಹೇಳಿದಾಗ ಏನಾಗುತ್ತೆ 24ರಲ್ಲಿ ಎಲ್ಲಿ 23 ಕ್ರೋಮೋಸೋಮ್ ಇರುತ್ತೆ ಆವಾಗ ಅದಕ್ಕೆ ಏನು ಹೇಳ್ತೇವೆ ಮೇಲ್ ಅಂತ ಹೇಳ್ತೇವೆ. ಮೇಲ್ ಅಂತ ಹೇಳ್ತೇವೆ. ಯಾವುದರಲ್ಲಿ 24 ಕ್ರೋಮೋಸೋಮ್ ಇರುತ್ತೆ 2 ಎಕ್ಸ್ ಕ್ರೋಮೋಸೋಮು ಅದನ್ನು ಫೀಮೇಲ್ ಅಂತ ಹೇಳ್ತೇವೆ. ಸೊ ಅದನ್ನೇ ನೋಡಿ ಎಗ್ ಇದು ನೋಡಿ ಫೀಮೇಲ್ ಅಂತ ಹೇಳಬೇಕಾದ್ರೆ ಹಿಂಗಿರುತ್ತೆ, ಮೇಲ್ ಅಂತ ಹೇಳಬೇಕಾದ್ರೆ ಹಿಂಗಿರುತ್ತೆ. ಇದನ್ನೇ ನಾವು ಯಾವ ರೀತಿ ಡಿಟರ್ಮಿನೈನ್ ಮಾಡ್ತೇವೆ ನಿಮ್ಮ ಎಕ್ಸಾಮ್ದಲ್ಲಿ ಹೇಗೆ ಕೊಡಬೇಕು ಅಂದರೆ ಎಕ್ಸ್ 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 0 ಇಲ್ಲಿ ಎಕ್ಸ್ 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 0 ಈ ಎಕ್ಸು ಬಂದಾಗ ಇದು ಫೀಮೇಲ್, ಈ ಎಕ್ಸು ಈ 0 ಬಂದಾಗ ಎಕ್ಸ್ 0 ಇದು ಮೇಲ್. ಮೇಲ್ ಇನ್ಸೆಕ್ಟು ಫೀಮೇಲ್ ಇನ್ಸೆಕ್ಟು ಇದು ಏನಿದೆ ಅಲ್ಲ ಅದು ಸೆಕ್ಸ್ ಡಿಟರ್ನ್ ಮಾಡೋದು ಯಾವುದು ಮೇಲೋ ಫೀಮೇಲೋ ಅನ್ನೋದು ಡಿಟರ್ಮಿನ್ ಮಾಡೋಕ್ಕೆ ಈ ಎಕ್ಸ್ ಕ್ರೋಮೋಸೋಮ್ ಮೇಲೆ ಹೇಳೋದು. ಸ್ಟಾಪ್ ಮಾಡಿ ಕಂಟಿನ್ಯೂ. ಎಸ್ ಅದು ಮುಂದೆ ಹೇಳ್ತೇನೆ. ಹಾಂ ಸೊ ಇಲ್ಲಿ ಗೊತ್ತಾಯ್ತಲ್ವಾ ಗ್ರಾಸ್ ಹೋಪರ್ದಲ್ಲಿ X0 ಟೈಪ್ ಸೆಕ್ಸ್ ಡಿಟರ್ಮಿನೇಷನ್ ಇದೆ. ಇಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಬಂದರೆ ಅದು ಫೀಮೇಲ್ ಅಂತ ಹೆಣ್ಣು ಇನ್ಸೆಕ್ಟ್ ಅಂತ ಹೆಣ್ಣು ಗ್ರಾಸ್ ಹೋಪರ್ ಅಂತ ಆಗುತ್ತೆ. ಒಂದೇ ಎಕ್ಸ್ ಬಂದಿದ್ದರೆ ಅದಕ್ಕೆ ಗಂಡು ಗ್ರಾಸ್ ಹೋಪರ್ ಅಂತ ಡಿಟರ್ಮಿನ್ ಮಾಡಿರೋದು. ಯಾಕಂತಂದರೆ ಗಂಡಿನಲ್ಲಿ 24 ಕ್ರೋಮೋಸೋಮ್ದಲ್ಲಿ 1 ಎಕ್ಸ್ ಕ್ರೋಮೋಸೋಮ್ ಇರಲ್ಲ, ಬರೀ 23 ಇರುತ್ತೆ. ಹೆಣ್ಣಿನಲ್ಲಿ 24 ಇರುತ್ತೆ, ಯಾಕಂದರೆ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ. ದಿಸ್ ಈಸ್ ಒನ್ ಟೈಪ್ ಆಫ್ XX0 ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್. ದ ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈಸ್ ಗ್ರಾಸ್ ಹೋಪರ್. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ಯಾವ ಥರ ಇದನ್ನು ಸೆಕ್ಸ್ ಡಿಟರ್ಮಿನೇಷನ್ ಬರೀಬೇಕು, ನೀವು ಎಕ್ಸಾಂಪಲ್ ಹೇಗೆ ಬರಿಬೇಕು ಮತ್ತು ಬೇರೆ ಬೇರೆ ಥರದ ಸೆಕ್ಸ್ ಡಿಟರ್ಮಿನೇಷನ್ ಏನು ನೀವು ಸ್ಟಡಿ ಮಾಡ್ತೀರಾ ಅನ್ನೋದ್ರದ್ದು ನಾನು ವಿವರಣೆ ಕೊಡ್ತೇನೆ. ಇವತ್ತಿಗೆ ಇಲ್ಲಿಗೆ ಇದನ್ನು ಮುಕ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.